ಬಿ ಜೆ ಪಿ ಒಂದು ಪ್ರಾಬ್ಲಮ್ ನಿಮಗೆ ಹೇಳ್ತೀನಿ ಈಗ. ಬಿ ಜೆ ಪಿಯಲ್ಲಿ ಒಬ್ಬ ಹಿರಿಯ ನಾಯಕ ಫುಲ್ ಕೆಂಡಾಮಂಡಲಾಗಿದ್ದಾರೆ. ಒಬ್ಬ ದಲಿತನಾಗಿ ಇಡೀ ದಕ್ಷಿಣ ಭಾರತದಲ್ಲಿ ಸತತವಾಗಿ 7 ಬಾರಿ ಲೋಕಸಭೆಗೆ ಆಯ್ಕೆಯಾದ ವ್ಯಕ್ತಿ ನಾನೊಬ್ಬನೇ. 7 ಬಾರಿ ದಲಿತ ನಾಯಕನಾಗಿ ನಾನೊಬ್ಬನೇ. ಯಾರು ಹೇಳ್ತಿರೋದು? ಒನ್ ಆ್ಯಂಡ್ ಓನ್ಲಿ ರಮೇಶ್ ಜಿಗಜಿಣಗಿ. ನನ್ನನ್ನು ಮಂತ್ರಿ ಮಾಡದೇ ಇರೋದು ಅನ್ಯಾಯವಲ್ವಾ? ಎಲ್ಲ ಮೇಲ್ಜಾತಿಯವರೇ ಮಂತ್ರಿ ಆದರು ಅಂದರೆ ಇಲ್ಲಿಂದ ಯಾರು ಕೂಡ ದಲಿತ ಹಿಂದುಳಿದ ವರ್ಗದವರು ಆಗಲಿಲ್ಲ. ಜೋಶಿ ಆದರು ಬ್ರಾಹ್ಮಣ ಸಮುದಾಯ, ಆಮೇಲೆ ಸೋಮಣ್ಣ ಆದರು ಲಿಂಗಾಯತ ಸಮುದಾಯ, ಆನಂತರ ಕುಮಾರಸ್ವಾಮಿ ಅವರಾದರು ಒಕ್ಕಲಿಗ ಸಮುದಾಯ, ಶೋಭಾ ಕರಂದ್ಲಾಜೆ ಅವರು ಒಕ್ಕಲಿಗ ಸಮುದಾಯ, ಆಮೇಲೆ ಇವರು ನಿರ್ಮಲಾ ಸೀತಾರಾಮನ್ ಆದರು, ಅವರು ಕೂಡ ಮೇಲ್ಜಾತಿಗೆ ಬರುತ್ತೆ. ಅಂದರೆ ಹಿಂದುಳಿದ ವರ್ಗದ ಯಾರೂ ಇಲ್ಲ, ದಲಿತ ಯಾರೂ ಇಲ್ಲ. ಅದನ್ನು ಅವ್ರು ಕೇಳ್ತಾ ಇದ್ದಾರೆ. 7 ಬಾರಿ ಗೆದ್ದಿದ್ದೀನಿ ರೀ ನಾನು, 7 ಬಾರಿ ಗೆದ್ದಿದ್ದೀನಿ. ಆಮೇಲೆ ಅವತ್ತು ರಾಜ್ಯಾಧ್ಯಕ್ಷ ಪಟ್ಟ ಬಂದಾಗಲೂ ಹೇಳಿದ್ರು ನಮ್ಮನ್ನೆಲ್ಲ ಯಾರು ಕೇರ್ ಮಾಡ್ತಾರೆ, ನನಗೆ ಕೊಡಬೇಕಿತ್ತು ಅಂತೇಳಿ. ಇವರು ಭಾಳ ಸ್ಟ್ರೇಟ್ ಫಾರ್ವರ್ಡ್. ಆಮೇಲೆ ಭಾಳ ಗೌರವ ಇದೆ ಇವರಿಗೆ, ಯಾವುದೇ ಪಕ್ಷಾತೀತವಾಗಿ ಗೌರವ ಇದೆ. ಮೊದಲು ಬೇರೆ ಪಾರ್ಟಿಯಲ್ಲಿದ್ದರು. ಹಾಗಾದರೆ ದಲಿತರು ಬಿ ಜೆ ಪಿಗೆ ಓಟ್ ಹಾಕೇ ಇಲ್ವಾ? ವೈಯಕ್ತಿಕವಾಗಿ ನನಗೆ ಮಂತ್ರಿ ಪದವಿ ಬೇಕಾಗಿಲ್ಲ, ಆದರೆ ನನ್ನ ಜನ ಮಾತ್ರ ಮಂತ್ರಿಗಿರಿ ಬಯಸ್ತಾ ಇದ್ದಾರೆ ಅಂತ ಹಿರಿಯ ದಲಿತ ಮುಖಂಡ ರಮೇಶ್ ಜಿಗಜಿಣಗಿ ಕಿಡಿಕಾರಿದ್ದಾರೆ. ಕೇಳಿಸ್ಕೊ. ಇರೋದು ಜನರದು. ಆದರೆ ಜನ ಏನು ಇಲ್ಲಿ ನಾವು ವಾಪಸ್ ಬಂದ ಮೇಲೆ ಹಳಿ ಅಂತ ಉಳಿದ್ರು. ನಾವು ಮೊದಲೇ ಹೇಳಿದ್ದೆವು ನಿಮಗೆ ದಲಿತರು ವಿರೋಧಿ ಅದ, ಈ ಪಕ್ಷ ಸೇರಬಾರ್ದು ಅನ್ನೋದು. ಭಾಳ ಜನ ನಮ್ಮ ದಲಿತರು ನನ್ನ ಜೋಡಿ ವಾದ ಮಾಡಿದ್ರು. ಅದು ನನ್ನ ಸಲುವಾಗಿಲ್ಲ, ಜನರ ಒತ್ತಡ ಮಾತ್ರ ಅದ. ನೀವು ಯಾವುದೇ ಪರಿಸ್ಥಿತಿ ನೋಡಿರಿ, ಎಂಥ ಅನ್ಯಾಯನೋ ನ್ಯಾಯ ಹೇಳ್ರಿ. ಒಬ್ಬ ದಲಿತ ಮನುಷ್ಯ ಇಡೀ ಸೌತ್ ಇಂಡಿಯಾದಾಗ ದಕ್ಷಿಣ ಭಾರತದಲ್ಲಿ ನಾನು ಒಬ್ಬನೇ ಗೆದ್ದು ಬಂದವ. 7 ಚುನಾವಣೆಯಲ್ಲಿ ಒಬ್ಬ ದಲಿತನಾಗಿ ಎಲ್ಲ ಅಪರ ಕಾಸ್ಟ್ನವ್ರು ಆದ್ರಪ್ಪ. ಅಂದರೆ ಇವರೇನು ಈ ದಲಿತರೇನು ಭಾರತೀಯ ಜನತಾ ಪಕ್ಷಕ್ಕೆ ಸಪೋರ್ಟೇ ಮಾಡಿಲ್ಲ. ಅದಕ್ಕೆ ತುಂಬ ಅದ್ರ ಬಗ್ಗೆ ನನಗಂತೂ ಮನಸ್ಸಿಗೆ ನೋವಾದಪ್ಪ. ಇಷ್ಟು ಮಾತ್ರ ರಮೇಶ್ ಜಿಗಜಿಣಗಿ ಹೇಳೋದು ಕರೆಕ್ಟ್ ಅಲ್ವಾ? ದಕ್ಷಿಣ ಭಾರತದಲ್ಲಿ 7 ಬಾರಿ ಸತ್ವವಾಗಿ ಗೆದ್ದು ಬರ್ತಾರೆ ಅಂತ ಹೇಳುವಾಗ, ಅವರು ಕೊಟ್ಟಿಲ್ಲ ಅಂತ ಹೇಳುವಾಗ ನೋವಾಗುತ್ತೆ. ಆಮೇಲೆ ನೋವನ್ನು ನೇರವಾಗಿ ತೋರ್ಪಡಿಸಿಕೊಳ್ಳುವಂಥ ಸ್ವಭಾವ ಇದೆ ರಮೇಶ್ ಜಿಗಜಿಣಗಿ ಅವರಿಗೆ. ಸಮಬಾಳು ಸಮಪಾಲು ಅಂದ್ರೇನು? ಮತ್ತೆ ಸಮಬಾಳು ಸಮಪಾಲು ಅಂದ್ರೇನು? ಆಮೇಲೆ ಹೈಯೆಸ್ಟ್ ವೋಟ್ ಇರೋದು ದಲಿತರದ್ದು. ಇದರಲ್ಲಿ ಯಾವುದು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಯಾರು ಹೈಯೆಸ್ಟ್ ಇರ್ತಾನೋ ಅವನಿಗೆ ಮಾನ್ಯತೆ ಕೊಡಬೇಕಲ್ವಾ? ದಲಿತರ ಒಮ್ಮೆಲೂ ಪ್ರಧಾನಮಂತ್ರಿ ಆಗಲೇ ಇಲ್ಲ. ಬಾಬು ಜಗಜೀವನ್ ರಾಮ್ ಆಗುವಂಥ ಸಂದರ್ಭದಲ್ಲಿ ಅಲ್ಲೂ ಕೂಡ ಬಲ ಎಡ ಅಂತ ಏನೆಲ್ಲ ಆಗೋಗ್ಬಿಡ್ತು. ಏನೋ ಮಲ್ಲಿಕಾರ್ಜುನ ಖರ್ಗೆ ಆಗ್ಬಿಡ್ತಾರೆ ಅಂತ ಹೇಳಿದಾಗ ಕಾಂಗ್ರೆಸ್ ಬರಲೇ ಇಲ್ಲ. ಅದು 99ಕ್ಕೆ ನಿಂತಿದೆ. ರೈಟ್, ಓಕೆ. ಇದು ಕಾಂಗ್ರೆಸ್ ಕತೆ. ಆದರೆ ಇದು ಬಿ ಜೆ ಪಿ ಕತೆ. ಬಿ ಜೆ ಪಿಯಲ್ಲಿ ಗುಂಪುಗಾರಿಕೆ ಇದೆಯಾ? ಈಗ ಜಿಗಜಿಣಗಿ ಹೇಳಿದ್ದಾರೆ ಬಿ ಜೆ ಪಿ ದಲಿತ ವಿರೋಧಿ ಪಕ್ಷ ಅಂತ ಜಿಗಜಿಣಗಿ ಹೇಳಿದ್ದಾರೆ. ಜಿಗಜಿಣಗಿ ಮಾತಿನ ಹಿಂದೆ ಬಿ ಜೆ ಪಿ ಗುಂಪುಗಾರಿಕೆ ಕಾರಣ ಇದ್ದಿರ್ಬೋದಾ? ಜಿಗಜಿಣಗಿ ರಾಷ್ಟ್ರೀಯ ನಾಯಕರ ವಿರುದ್ಧ ಮಾತಾಡಿದ್ದಲ್ಲ, ನೆನಪಿಟ್ಕೋಬೇಕು. ಅವರು ರಾಜ್ಯ ನಾಯಕರ ಬಗ್ಗೆ ಮಾತಾಡಿದ್ರು. ಬಿ ಜೆ ಪಿಯಲ್ಲಿ ಬಿ ಎಸ್ ವೈ ಬಣ, ವಿರೋಧಿ ಬಣ ಇದೆಯಂತೆ. ಜಿಗಜಿಣಗಿ ಯಡಿಯೂರಪ್ಪ ವಿರೋಧಿ ಬಣದಲ್ಲಿದ್ದವರು. ಮೊದಲು ಅನಂತಕುಮಾರ್ ಬಣದಲ್ಲಿದ್ದರು ಜಿಗಜಿಣಗಿ, ಯಾಕಂದರೆ ಆ ಟೈಮಲ್ಲಿ ಅವ್ರನ್ನ ಕರ್ಕೊಂಡ್ಬಂದಿದ್ದು ಅವರೆಲ್ಲ. ಆದರೆ ಈಗ ಯಡಿಯೂರಪ್ಪ ಅವರಿಗೆ ರಾಜ್ಯದಲ್ಲಿ ವಿರೋಧಿಗಳೇ ಇಲ್ಲ ಅಂಥೇಳಿ. ಬಿ ಎಲ್ ಸಂತೋಷ್ ಮಾತು ನಡೀಲಿಲ್ಲ ಈ ಬಾರಿ. ಅವರನ್ನು ಹತ್ತಿಕ್ಕಲು ಯಶಸ್ವಿಯಾಗಿದ್ದಾರೆ ಬಿ ಎಸ್ ವೈ ಅಂಥೇಳಿ. ಬಿ ಎಸ್ ವೈ ವಿರೋಧಿ ಬಣದ ನಾಯಕತ್ವ ಚದರಿ ಹೋಗಿದೆ. ಇದ್ದಾರೆ ಅಲ್ಲೊಂದು ಇಲ್ಲೊಂದು. ಅಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಒಂದು 4 ದಿವಸಕ್ಕೊಮ್ಮೆ. ಇಲ್ಲಿ ಸಿ ಟಿ ರವಿ ಒಂದು 3 ದಿವಸಕ್ಕೊಮ್ಮೆ. ಈ ಕಡೆ ಯಾರು ಸೋಮಣ್ಣ. ಅದೆಲ್ಲ ಬಿ ಎಸ್ ವೈಗೆ ಲೆಕ್ಕನಾ? ಅವರೆಲ್ಲ ಬಿ ಎಸ್ ವೈಗೆ ಲೆಕ್ಕನೇನ್ರಿ? ಯತ್ನಾಳ್, ಜೋಶಿ, ವಿ ಸೋಮಣ್ಣ, ಅರವಿಂದ್ ಬೆಲ್ಲದ್ ಅಲ್ಲಿಂದ ಇಲ್ಲಿಂದ ಒಮ್ಮೊಮ್ಮೆ ಪೈ ಅಂತಾರೆ ಅಷ್ಟೇ, ಬೇರೆ ಏನಿಲ್ಲ. ಸಿ ಟಿ ರವಿ ಪಾಪ ಚಿಕ್ಕಮಗಳೂರು ಏಕಾಂಗಿ ಹೋರಾಟ, ಒಬ್ಬರೇ. ಅವರು ಒಬ್ಬರೇ ಹೇಳ್ತಾರೆ, ಒಬ್ಬರೇ ಅವತ್ತು ಹಿಂಗಾಗಿದೆ. ಈಗ ಜಿಗಜಿಣಗಿ ಮಾತು ತೆಗೆದಿದ್ದಾರಲ್ಲ, ಬಹುಶಃ ಡೆಪ್ಯೂಟಿ ಸ್ಪೀಕರ್ ಮಾಡಿಬಿಡ್ತಾರ ಜಿಗಜಿಣಗಿನ? ಮಂತ್ರಿ ಸ್ಥಾನ ತಪ್ಪಿತು ಅಂತ ವ್ಯಗ್ರರಾಗಿದ್ದಾರೆ ಜಿಗಜಿಣಗಿ. ಆವತ್ತು ವಿಜೇಂದ್ರಗೆ ಅಧ್ಯಕ್ಷ ಸ್ಥಾನ ಕೊಟ್ಟಾಗ ನಮ್ಮನ್ನು ಯಾರು ಕೇರ್ ಮಾಡ್ತಾರೆ ಅಂತ ಹೇಳಿದರು. ಈ ಬಾರಿ ಟಿಕೆಟ್ ಇಲ್ಲ ಅಂದ್ಕೊಂಡಿದ್ರು. ಅವರಿಗೆ ಸ್ವಲ್ಪ ಆಪ್ರೇಷನ್ ಆಯಿತು, ಎಲ್ಲ ರೆಡಿಯಾಗಿ ಬಂದರು, ಫುಲ್ಲು ಗೆದ್ದರು. ಜಿಗಜಿಣಗಿ ದಲಿತ ರಾಜಕಾರಣದ ಮಾತು ಬಿ ಜೆ ಪಿಗೆ ಹೊಡೆತ ಕೊಡ್ಬೋದಾ? ಮೀಸಲಾತಿ ಮೊಟಕುಗೊಳಿಸುವುದೇ ಬಿ ಜೆ ಪಿಯ ರಹಸ್ಯ ಅಜೆಂಡಾನಾ? ದಲಿತರನ್ನು ತಕ್ಕಮಟ್ಟಿಗೆ ನಂಬಿಸುವಲ್ಲಿ ಕಾಂಗ್ರೆಸ್ ಯಶಸ್ವಿ ಆಗತ್ತಾ? ಆದ್ದರಿಂದ ಜಿಗಜಿಣಗಿ ಮಾತಿನಿಂದ ಬಿ ಜೆ ಪಿಗರು ಸ್ವಲ್ಪ ಅಲರ್ಟ್ ಆಗಬಹುದಾ? ಕೊನೆ ಪಕ್ಷ ಲೋಕಸಭಾ ಡೆಪ್ಯೂಟಿ ಸ್ಪೀಕರ್ ಮಾಡಬಹುದಾ ಜಿಗಜಿಣಗಿ ಅವರನ್ನ? ಆ ಎಲ್ಲ ಅರ್ಹತೆ ಅವರಿಗಿದೆ. ಅದಿಲ್ಲ ಅಂತಂದರೆ ಸಂಸದೀಯ ಮಂಡಳಿಯಲ್ಲಿ ಸ್ಥಾನ ಕೊಡಬಹುದು.
2ರಲ್ಲಿ 1 ಸ್ಥಾನದ ಮೇಲೆ ಜಿಗಜಿಣಗಿ ಕಣ್ಣಿಟ್ಟಿದ್ದಾರೆ, ಕೊಡುವಂಥ ಸಾಧ್ಯತೆ ಇದೆ.